Welcome back to Success Coaching Academy YouTube channel. This is Chetan. So ನಾನು ಆಲ್ರೆಡಿ PGCET24 ಪಾರ್ಟ್ 3 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಅದನ್ನು ನೋಡಿ ಬರಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶ್ಚನ್ ಇಸ್ line graphs. The following line graph gives the annual percentage of profit earned by a company during 95 to 2000 ಅಂತ ಕೊಟ್ಟಿದ್ದಾರೆ. ಅಂದ್ರೆ 95 ಇಂದ 2000 ವರೆಗೂ ಒಂದು ಕಂಪನಿ ಪ್ರಾಫಿಟ್ ಪರ್ಸೆಂಟೇಜ್ ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಈ ಲೈನ್ ಗ್ರಾಫ್ ಅಲ್ಲಿ. ಇಫ್ ದ ಇನ್ಕಮ್ ಇಸ್ 1998, ಸೊ 1998 ಅಲ್ಲಿ ಇನ್ಕಮ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ 264 crores. ದೆನ್ ವಾಟ್ ವಾಸ್ ದ ಎಕ್ಸ್ಪೆಂಡಿಚರ್ ಇನ್ 1998 ಅಂತ ಹೇಳಿದ್ದಾರೆ. ಸೊ 98 ಅಲ್ಲಿ ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಇದೆ, ದಟ್ ಇಸ್ 65% ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಟೋಟಲ್ 100% ಇದೆ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇನ್ಕಮ್ಮು, ಅದರಲ್ಲಿ ಪ್ರಾಫಿಟ್ 65% ಇದೆ ಕೊಟ್ಬಿಟ್ಟಿದ್ದಾರೆ. ಸೊ ರಿಮೈನಿಂಗ್ ವಿಲ್ ಬಿ ಎಕ್ಸ್ಪೆನ್ಸ್ ಅಂತ ನಾವು ಚೆಕ್ ಮಾಡ್ಕೋಬಹುದು, ದಟ್ ಇಸ್ 35%. ಸೊ ಈ 264 ಅಲ್ಲಿ 35% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ಅದನ್ನ ಸಾಲ್ವ್ ಮಾಡೋಣ ನೋಡಿ. ಸೊ 264 ಅಲ್ಲಿ 10% ನ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು. 264 ಅಲ್ಲಿ 10% ಅಂದ್ರೆ 26.4. 1 ಡಿಜಿಟ್ ಶಿಫ್ಟ್ ಮಾಡಿ ಡೆಸಿಮಲ್ ನ ಇಟ್ಟರೆ 10% ಸಿಗುತ್ತೆ. ಅಗೈನ್ 10% ನ ಕ್ಯಾಲ್ಕುಲೇಟ್ ಮಾಡಿ, ದಟ್ ಇಸ್ 26.4. ಅಗೈನ್ 10% ಅಂತ ಹೇಳಿದ್ರೆ 26.4. ಇದರಲ್ಲಿ 5% ನಾನು ಮತ್ತೆ ಆಡ್ ಮಾಡ್ತೀನಿ. 5% ಅಂತ ಹೇಳಿದ್ರೆ ಇದರಲ್ಲಿ ಅರ್ಧ ಎಷ್ಟಾಗುತ್ತೆ, 13.2. ಸೊ ನಾನು ಈಸಿಲಿ 35% ಅನ್ನೋದನ್ನ 10 ಅಂತ ಈಸಿಯಾಗಿ ಬರ್ಕೋಬಹುದು. ಆ ನಂತರ 10% ಅಲ್ಲಿ ಆಫ್ ಮಾಡಿದೀನಿ, ದಟ್ ಇಸ್ 5%. ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್, ದಟ್ ಇಸ್ 12 14 ಆಗುತ್ತೆ, ಕ್ಯಾರಿ 1. ಹಿಯರ್ 12 18 21 22 ಆಗುತ್ತೆ. ಅಗೈನ್ 2 ಕ್ಯಾರಿ, ಹಿಯರ್ 4 6 8 9. ಸೊ 92.4 ಬರುತ್ತೆ. ಆಪ್ಷನ್ಸ್ ಅಲ್ಲಿ ಯಾವುದು ಇಲ್ಲ, ಸೊ ಹಂಗಾಗಿ ಗ್ರೇಸ್ ಕೊಟ್ಟಿದ್ದಾರೆ ಈ ಕ್ವಶನ್ ಅನ್ನ. ಸೊ ಈ ಕ್ವಶನ್ ಆನ್ಸರ್ ಇಸ್ 92.4 ಅಂತ ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. The pie chart provided below gives the distribution of land in the village under the various food crops. Which combination of 3 crops contributes to 50% of total area under the food crops ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೆಳಗೆ ಕೊಟ್ಟಿರೋದು ಯಾವುದು 50% ಕವರ್ ಆಗತ್ತೆ ಫುಡ್ ಕ್ರಾಪ್ಸ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವಶನ್. ಇಲ್ಲಿ ಡಿಗ್ರೀಸ್ ಅಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಡಿಗ್ರಿ ನೀವು ಕನ್ಸಿಡರ್ ಮಾಡಿದ್ರೆ 360 ಆಗತ್ತೆ. 50% ಆಗ್ಬೇಕು ಅಂದ್ರೆ ಈ 360 ನಲ್ಲಿ ನಿಮಗೆ 180 ಆಗ್ಬೇಕಾಗತ್ತೆ. 360 ನಲ್ಲಿ 180 ಸಿಕ್ಕಿದೆ ಅಂದ್ರೆ ದಟ್ ವಿಲ್ ಬಿ 50%. ಸೊ ಅದನ್ನ ಯೋಚನೆ ಮಾಡಿದ್ರೆ, ಅಥವಾ ಈ ಸರ್ಕ್ಯುಲರ್ ನಮಗೆ 100% ಇರುತ್ತೆ ಅಂತ ಯೋಚನೆ ಮಾಡೋದಾದ್ರೂ ಆರಾಮಾಗಿ ಸಾಲ್ವ್ ಮಾಡ್ಬೋದು ನೋಡಿ. ನಾನು ಈ ಫಸ್ಟ್ ಆಪ್ಷನ್ ತಗೋತೀನಿ. V2 ಬಾರ್ಲಿ ಅಂಡ್ ಜವಾರ್ ಅಂತ ಇದೆ. ಸೊ ವೀಟ್ ಎಲ್ಲಿದೆ ನೋಡಿ, V2 ಈ ಪಾರ್ಟು, ಬಾರ್ಲೆ, ಜಾರ್, ಇದಿಷ್ಟನ್ನು ನಾನು ಕನ್ಸಿಡರ್ ಮಾಡಿದ್ರೆ ನೀವೇ ಹೇಳ್ಬೋದು 50% ಆಗಿಲ್ಲ. 50% ಆಗ್ಬೇಕಂದ್ರೆ ಹಾಫ್ ಆಫ್ ಕವರ್ ಆಗ್ಬೇಕಾಗತ್ತೆ. ಸೊ ದಟ್ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಆಪ್ಷನ್ಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಆಪ್ಷನ್ಗೆ ಹೋಗ್ತೀನಿ ನೋಡಿ. ಈ ಆಪ್ಷನ್ ನಾನು ಕನ್ಸಿಡರ್ ಮಾಡಿದ್ರೆ ರೈಸು ಈ ಪಾರ್ಟು, V2 ದಿಸ್ ಪಾರ್ಟ್ ಅಂಡ್ ಬಾರ್ಲೆ ದಿಸ್ ಪಾರ್ಟ್, ಇದಿಷ್ಟು ನೀವು ಕವರ್ ಮಾಡಿ ನೋಡಿ 50% ಆಗುತ್ತೆ. ಟೋಟಲ್ 100% ಅಂತ ಹೇಳಿದ್ರೆ ಇದಿಷ್ಟು ಪಾರ್ಟ್ 50% ಆಗುತ್ತೆ, ಮತ್ತೆ ಕೆಳಗಡೆ ಪಾರ್ಟ್ 50% ಆಗುತ್ತೆ. ಡೈರೆಕ್ಟ್ಲಿ ಈ ಆಪ್ಷನ್ ಪಿಕ್ ಮಾಡ್ಬೋದು, ಅಥವಾ ನೀವು ಚೆಕ್ ಮಾಡ್ಬೋದು ವ್ಯಾಲಿಡೇಟ್ ಮಾಡಿ. ರೈಸ್ ಎಷ್ಟಿದೆ, ದಟ್ ಇಸ್ 72 ಇದೆ. ವೀಟ್ ಎಷ್ಟಿದೆ, ಅದು 72 ಇದೆ. ಅಂಡ್ ಬಾರ್ಲೆ 36 ಇದೆ. ಇದಿಷ್ಟನ್ನು ಆಡ್ ಮಾಡಿ 72 144 ಆಗುತ್ತೆ. 144 ಪ್ಲಸ್ 36 180 ಆಗುತ್ತೆ. 360 ನಲ್ಲಿ 180 ಇದೆ ಅಂದ್ರೆ ಅದೆಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ 180 1s 180 2s, ದಟ್ ಗಿವ್ಸ್ 50%. ಸೊ ವಿತೌಟ್ ಸಾಲ್ವಿಂಗ್ ದಿಸ್ ಈ ಪೋರ್ಷನ್ ಅನ್ನು ನೋಡಿ ಮಾರ್ಕ್ ಮಾಡಬಹುದು, ದಟ್ ಇಸ್ ಕಾಮನ್ ಸೆನ್ಸ್. ನೆಕ್ಸ್ಟ್ ಕ್ವಶನ್. The perimeter of 2 squares are 40 and 32 centimeter ಅಂತಿದೆ. 2 ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು 40 ಇದೆ. ಸೊ 40 ಅಂದ್ರೆ ಸುತ್ತಳತೆ, ಪೆರಿಮೀಟರ್ ಅಂದ್ರೆ ಕಂಪ್ಲೀಟ್ ಸುತ್ತಳತೆ, ದಟ್ ಇಸ್ 40 ಸೆಂಟಿಮೀಟರ್ ಇದೆ. ಇನ್ನೊಂದು 32 ಇದೆ, 32 ಸೆಂಟಿಮೀಟರ್ ಇದೆ. ದ ಪೆರಿಮೀಟರ್ ಆಫ್ ದ ಥರ್ಡ್ ಸ್ಕ್ವೇರ್ ಅಂತ ಅವರೇ ಕೇಳ್ತಿದ್ದಾರೆ. ಥರ್ಡ್ ಸ್ಕ್ವೇರ್ ಅದನ್ನ ನಾನು ಫೈಂಡ್ ಔಟ್ ಮಾಡ್ಬೇಕು. ಅದು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಊಸ್ ಏರಿಯಾ ಅಂತ ಹೇಳಿದ್ದಾರೆ. ಈ ಥರ್ಡ್ ಒನ್ ಇದೆಯಲ್ಲ, ದಿಸ್ ಇಸ್ ಫಸ್ಟ್ ಒನ್, ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್. ಈ ಥರ್ಡ್ ಒನ್ ಏರಿಯಾ ಎಷ್ಟಿದೆ ಅಂತ ಹೇಳಿದ್ರೆ ಈಸ್ ಈಕ್ವಲ್ಸ್ ಟು ದ ಡಿಫರೆನ್ಸ್ ಆಫ್ ದ ಏರಿಯಾಸ್ ಆಫ್ 2 ಸ್ಕ್ವೇರ್ಸ್ ಅಂತ ಹೇಳಿದ್ದಾರೆ. ಇವೆರಡರದ್ದು ಡಿಫರೆನ್ಸ್ ಏನ್ ಏರಿಯಾ ಬರುತ್ತೆ ಅದು ಥರ್ಡ್ ಒನ್ ಆಗಿದೆ ಅಂತ ಹೇಳಿದ್ದಾರೆ. ದಟ್ ವಿಲ್ ಬಿ ವೆರಿ ಈಸಿ ನೋಡಿ.
ಸೊ ನಮ್ಗೆ ಇಲ್ಲಿ ಪೆರಿಮೀಟರ್ ಕೊಟ್ಟಿರೋದ್ರಿಂದ 4 ಸೈಡ್ ಈಕ್ವಲ್ ಇರುತ್ತೆ. ಒಂದ್ ಸೈಡ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ ದಟ್ ಇಸ್ 40/4 ಅಂತ ಹೇಳ್ಬೋದು. ಒಂದ್ ಸೈಡ್ ಎಷ್ಟಾಗಿದೆ ಅಂದ್ರೆ 10 ಅಂತ ಹೇಳ್ಬೋದು. ಏರಿಯಾ ಎಷ್ಟಾಗಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತು, ಏರಿಯಾ ಆಫ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್. ಡೈರೆಕ್ಟ್ ಆಗಿ ಬರೀಬಹುದು, ಏರಿಯಾ ಇಸ್ 10 ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಏರಿಯಾ ಅಂತ ಹೇಳ್ಬೋದು. ಅಂಡ್ ಅದೇ ರೀತಿ ಸೆಕೆಂಡ್ ಒನ್ ಕೂಡ ಸೈಡ್ ಕೊಟ್ಟಿದ್ದಾರೆ. ಸೊ ಒಂದ್ ಸೈಡ್ ಎಷ್ಟಾಗತ್ತೆ ಅಂದ್ರೆ ಆಲ್ ಸೈಡ್ ಈಕ್ವಲ್ ಇರೋದ್ರಿಂದ 32/4 ಅಂತ ಹೇಳ್ಬೋದು. ಒಂದ್ ಸೈಡ್ ಎಷ್ಟಾಗತ್ತೆ ಅಂದ್ರೆ 8 ಆಗತ್ತೆ. ಸೊ ಏರಿಯಾ ಬೇಕು ಅಂತ ಹೇಳಿದ್ರೆ ದಟ್ ಇಸ್ ಏರಿಯಾ ಆಫ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಅಂತ ಹೇಳ್ಬೋದು. ದಟ್ ಇಸ್ 8 ಸ್ಕ್ವೇರ್ ಅಂತ ಹೇಳಿದ್ರೆ 64 ಆಗತ್ತೆ. ಅಂದ್ರೆ 64 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಏರಿಯಾ. ಈಗ ಥರ್ಡ್ ಒನ್ ಅವ್ರು ಹೇಗೆ ಹೇಳಿದ್ದಾರೆ ಅಂದ್ರೆ ಇವೆರಡರದ್ದು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. 100 ಮತ್ತೆ 64 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ 36 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ ಏರಿಯಾ ಅಂದ್ರೆ ವಿಸ್ತೀರ್ಣ. ಈಗ ನಾನು ದ ಪೆರಿಮೀಟರ್ ಆಫ್ ಥರ್ಡ್ ಒನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏರಿಯಾ ನಮಗೆ ಗೊತ್ತು ಎ ಸ್ಕ್ವೇರ್, ಅದು ನಮಗೆ ಸಿಕ್ಕಿದೆ 36. ಹಂಗಂದ್ರೆ ಎ ವ್ಯಾಲ್ಯೂ ಎಷ್ಟಾಗತ್ತೆ? ರೂಟ್ ಆಫ್ 36 ಆಗತ್ತಾ? ಈ ಸ್ಕ್ವೇರ್ ಈ ಕಡೆ ಬಂದ್ರೆ ರೂಟ್ ಆಗತ್ತೆ. ಎ ವ್ಯಾಲ್ಯೂ ಎಷ್ಟಾಗಿದೆ? 6 ಆಗಿದೆ. ಅಂದ್ರೆ ನಮ್ಗೆ ಗೊತ್ತಾಗಿದೆ ಒಂದೊಂದ್ ಸೈಡ್ 6 ಇದೆ ಅಂದ್ರೆ ಆಲ್ ಸೈಡ್ 6 ಇರೋದ್ರಿಂದ ಪೆರಿಮೀಟರ್ ಎಷ್ಟಾಗತ್ತೆ? ದಟ್ ವಿಲ್ ಬಿ 24 ಆಗತ್ತೆ ಅಂತ ಈಸಿಲಿ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ವೆರಿ ಬೇಸಿಕ್, ನಿಮಗೆ ಜಾಮೆಟ್ರಿ ಐಡಿಯಾ ಇತ್ತು ಅಂತ ಹೇಳಿದ್ರು ಸಾಲ್ವ್ ಮಾಡ್ಬೋದು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. The bar graph given below shows the percentage of distribution of total expenditure of a company under the various expense heads during 2003. So 2003 ನಲ್ಲಿ ಈ ಬಾರ್ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ, ವೇರಿಯಸ್ ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾರೆ. ಅದರಲ್ಲಿ ಕ್ವಶನ್ ಏನಿದೆ ನೋಡ್ತಾ ಹೋಗೋಣ ಬನ್ನಿ. ಸೊ ವಾಟ್ ಇಸ್ ದ ರೇಷಿಯೋ ಆಫ್ ದ ಎಕ್ಸ್ಪೆಂಡಿಚರ್ ಆನ್ ಇನ್ಫ್ರಾಸ್ಟ್ರಕ್ಚರ್? ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ದಾರೆ. ಇವೆರಡರದ್ದು ಆಡ್ ಮಾಡಬೇಕು ಟು ದ ಎಕ್ಸ್ಪೆಂಡಿಚರ್ ಆನ್ ಟ್ಯಾಕ್ಸಸ್ ಅಂಡ್ ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂತ ಹೇಳಿದ್ದಾರೆ. ಈ ವ್ಯಾಲ್ಯೂಸ್ ನ ತಗೊಂಡು ರೇಷಿಯೋ ತಗೋಬೇಕಾಗತ್ತೆ. ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟಿದೆ ಅಂದ್ರೆ 20 ಇದೆ. ಪ್ರಾಬಬ್ಲಿ ಕಾಣಿಸ್ತಿಲ್ಲ ಅಂತ ಅನ್ಕೊಂಡಿದೀನಿ. ಇನ್ಫ್ರಾಸ್ಟ್ರಕ್ಚರ್ ಇಸ್ 20 ಅಂಡ್ ಅಂತ ಹೇಳ್ತಿರೋದ್ರಿಂದ ಪ್ಲಸ್ ಆಗ್ತಾ ಇದೀನಿ. ಟ್ರಾನ್ಸ್ಪೋರ್ಟ್ ನಮಗೆ 12.5 ಇದೆ ರೇಷಿಯೋ. ಟ್ಯಾಕ್ಸಸ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ ದಟ್ ಇಸ್ 10 ಇದೆ. ಪ್ಲಸ್ ಇಂಟ್ರೆಸ್ಟ್ ಆನ್ ಲೋನ್ಸ್ ಎಷ್ಟಿದೆ? 17.5 ಇದೆ. ಇದಿಷ್ಟು ಆಡ್ ಮಾಡ್ತಾ ಇದೀವಿ. ದಟ್ ಇಸ್ 32.5 ಸಿಗುತ್ತೆ. 20 ಪ್ಲಸ್ 12.5 ಟು ದ ರೇಷಿಯೋ ದಟ್ ಇಸ್ 27.5 ಸಿಗುತ್ತೆ. ಇದು ಡೆಸಿಮಲ್ ನಂಬರ್ ಅಲ್ಲಿ ಇದೆ. ಇದನ್ನ ನಾನು ನಂಬರ್ಸಿಗೆ ಕನ್ವರ್ಟ್ ಮಾಡಿದ್ರೆ ಸೊ 325 ರೇಷಿಯೋ 275 ಅಂತ ಬರೀಬಹುದು. ಅಂದ್ರೆ ಎರಡೂ ಕಡೆ ನಾನು 10 ಇಂದ ಡಿವೈಡ್ ಮಾಡ್ಬೋದು. ಆಗ ನಮಗೆ ಇಂಟಿಜರ್ ವ್ಯಾಲ್ಯೂ ಸಿಗುತ್ತೆ. ಸೊ ಡಿನಾಮಿನೇಟರ್ ನ ಕ್ಯಾನ್ಸಲ್ ಮಾಡ್ಬೋದು. ಫೈನಲಿ ರೇಷಿಯೋ ಏನಾಗುತ್ತೆ ಅಂತ ಚೆಕ್ ಮಾಡ್ತೀನಿ ನೋಡಿ. ಸೊ ನಮಗೆ ಇದು 25 13 ಟೈಮ್ಸ್ ಹೋಗುತ್ತೆ, 25 11 ಟೈಮ್ಸ್ ಹೋಗುತ್ತೆ. ಸೊ ದಟ್ ಇಸ್ ಫೈನಲಿ ಆನ್ಸರ್ ಇಸ್ ಆಪ್ಷನ್ ಡಿ, 13:11 ಆಗುತ್ತೆ. ಸೊ ಈಸಿ ಕ್ಯಾಲ್ಕುಲೇಷನ್ಸ್ ಇದೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. Next question. The sum of money amount to 6690 after 3 years and 10,035 after 6 years on compound interest, the sum is. ಇದು ಆಕ್ಚುಯಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ರೆ ಇಟ್ ಟೇಕ್ಸ್ ಟೈಮ್. ಸೊ ನಮಗೆ ಬೇಸಿಕ್ ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಐಡಿಯಾ ಗೊತ್ತಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು, ಒಂದು ಪ್ರಿನ್ಸಿಪಲ್ ಅಮೌಂಟು 3 ಇಯರ್ಸ್ಗೆ ಎಷ್ಟಾಗತ್ತೆ ಅಂತ ಹೇಳಿದ್ದಾರೆ. ದಟ್ ಇಸ್ 6690 ಆಗತ್ತೆ ಅಂತ ಹೇಳಿದ್ದಾರೆ. ಅದೇ 6 ಇಯರ್ಗೆ ಎಷ್ಟಾಗತ್ತೆ ಅಂತ ಹೇಳಿದ್ರೆ 10,035. 3 ಇಯರ್ಸ್ಗೆ 6690, 6 ಇಯರ್ಗೆ 10,035 ಆಗುತ್ತೆ. ಸೊ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ದ ಸಮ್ ಈಸ್ ಅಂತ ಕೇಳಿದ್ದಾರೆ ಅಂದ್ರೆ ಪ್ರಿನ್ಸಿಪಲ್ ಎಷ್ಟಾಗತ್ತೆ ಅಂತ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಲಾಜಿಕ್ ಏನಂತ ಹೇಳಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ನಂಬರ್ ಆಫ್ ಟೈಮ್ಸ್ ಎಷ್ಟಿರುತ್ತೋ ಅಷ್ಟೇ ನಂಬರ್ ಆಫ್ ಟೈಮ್ಸ್ ಇಲ್ಲೂ ಇರುತ್ತೆ. ಯಾಕಂದ್ರೆ ಇಲ್ಲಿ 3 ಇಯರ್ಸ್ ಇಂಟರ್ವಲ್ಸ್ ಟೈಮ್ ಇದೆ. ಫಸ್ಟ್ 3 ಇಯರ್ಸ್ ಎಷ್ಟು ಟೈಮ್ಸ್ ಜಾಸ್ತಿ ಆಗಿತ್ತೋ ನೆಕ್ಸ್ಟ್ 3 ಇಯರ್ಸ್ಗೂ ಅಷ್ಟೇ ಟೈಮ್ ಜಾಸ್ತಿ ಆಗುತ್ತೆ. ಅಮೌಂಟ್ ಸೇಮ್ ಇರಲ್ಲ, ನಂಬರ್ ಆಫ್ ಟೈಮ್ಸ್ ಜಾಸ್ತಿ ಆಗಿರೋದು ಸೇಮ್ ಇರುತ್ತೆ. ಸೊ ಹಿಯರ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ಸ್ ಜಾಸ್ತಿ ಆಗಿದೆ ಅಂತ ಕಂಡುಹಿಡ್ಕೋಬಹುದು. ನೋಡಿ 10,035 ಇದೆ, ಡಿವಿಷನ್ 6690 ಅಂತ ಬರ್ಕೊಂಡ್ರೆ ಎಷ್ಟು ಟೈಮ್ಸ್ ಆಗುತ್ತೆ ಅಂತ ಒನ್ಸ್ ನಾನು ಈ ಕಡೆ ಬರ್ಕೋತೀನಿ. ನೋಡಿ 10,035 ಇದನ್ನ ನಾನು 6690 ಇಂದ ಡಿವೈಡ್ ಮಾಡ್ತೀನಿ. ಸೊ 1 ಟೈಮ್ ಅಂತೂ ಹೋಗುತ್ತೆ. 6690 ಹಿಯರ್ 5 ಸಿಗುತ್ತೆ, ಹಿಯರ್
4 ಸಿಗುತ್ತೆ, ಹ್ಯೂರ್ 3 ಸಿಗುತ್ತೆ, ಹ್ಯೂರ್ 3 ಸಿಗುತ್ತೆ, 3 3 4 5 ಆಗುತ್ತೆ. ಎಷ್ಟು ಟೈಮ್ಸ್ ಹೋಗುತ್ತೆ ಅಪ್ರಾಕ್ಸಿಮೇಟ್ಲಿ ಅಂತ ಚೆಕ್ ಮಾಡಬೇಕು. ಹೋಗಲ್ಲ 0 ಹಾಕ್ತೀನಿ, ಇಂಟು 5 ಟೈಮ್ಸ್ ಹೋಗ್ಬೋದು ನೋಡಿ. 5 ಮಲ್ಟಿಪ್ಲಿಕೇಶನ್ ವಿಲ್ ಬಿ ವೆರಿ ಈಸಿ. 6690 ಇಂಟು 5 ಇದೆ ಅಂದ್ರೆ 1 0 ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡ್ತಾ ಹೋಗಿ. ದಟ್ ಇಸ್ ಅ ಶಾರ್ಟ್ ಕಟ್. ದಟ್ ಇಸ್ 3 ಟೈಮ್ಸ್ 3 ಟೈಮ್ಸ್ 4 ಟೈಮ್ಸ್ 5 ಟೈಮ್ಸ್ 0. ಸೊ 0.5 ಟೈಮ್ಸ್ ಹೋಗುತ್ತೆ. ಸೊ ನಮಗೆ ಫೈನಲಿ 0 ಸಿಗುತ್ತೆ. ಸೊ ನಾನು ಏನು ಹೇಳ್ಬೋದು ಅಂದ್ರೆ ಇಲ್ಲಿಂದ ಇಲ್ಲಿಗೆ 1.5 ಟೈಮ್ಸ್ ಜಾಸ್ತಿ ಆಗಿದೆ ಅಂದ್ರೆ ಈ ಪ್ರಿನ್ಸಿಪಲ್ ಇಲ್ಲಿಂದಾನು ಕೂಡ 1.5 ಟೈಮ್ಸ್ ಜಾಸ್ತಿ ಆಗಿರುತ್ತೆ. ನಾನು ಈಸಿಲಿ ಸಾಲ್ವ್ ಮಾಡ್ಬೋದು ನೋಡಿ. ಈ ಪ್ರಿನ್ಸಿಪಲ್ 1.5 ಟೈಮ್ಸ್ ಜಾಸ್ತಿ ಆದ್ರೆ ನನಗೆ ಅಮೌಂಟ್ ಸಿಗುತ್ತೆ. ದಟ್ ಇಸ್ 6690. ಈ 6690 1.5 ಟೈಮ್ಸ್ ಜಾಸ್ತಿ ಆದ್ಮೇಲೆ 10,035 ಸಿಕ್ಕಿದೆ ಅಂದ್ರೆ ಈ ಪ್ರಿನ್ಸಿಪಲ್ ಕೂಡ 1.5 ಟೈಮ್ಸ್ ಜಾಸ್ತಿ ಆದ್ರೆ 6690 ಸಿಗ್ಬೇಕು. ನನಗೀಗ ಪಿ ವ್ಯಾಲ್ಯೂ ಬೇಕು. ದಟ್ ಇಸ್ 6690 ಡಿವಿಷನ್ 1.5 ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಪ್ರಿನ್ಸಿಪಲ್ ವ್ಯಾಲ್ಯೂನ ನಾನು ಈ ರೀತಿ ಬರ್ಕೋಬಹುದು. ದಟ್ ಇಸ್ 6690. ಇದನ್ನ ಡೆಸಿಮಲ್ ಅಲ್ಲಿ ಇರೋದನ್ನ ನಾನು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬಹುದು. ದಟ್ ಇಸ್ 15/10 ಅಂತ. ಇದು ಮೇಲೆ ಹೋದ್ರೆ ಏನಾಗುತ್ತೆ ನೋಡಿ. ದಟ್ ಇಸ್ 6690 ಇಂಟು 10/15. ಇದನ್ನ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. 5 2 ಟೈಮ್ಸ್ 5 3 ಟೈಮ್ಸ್ 5 2 ಟೈಮ್ಸ್ 3 ಇಂದ ಡಿವೈಡ್ ಮಾಡಿ 3 2 ಟೈಮ್ಸ್ 3 2 ಟೈಮ್ಸ್ 3 3 ಟೈಮ್ಸ್ 0. 2 ಇಂದ ಮಲ್ಟಿಪ್ಲೈ ಮಾಡಿ 0 ಹಿಯರ್ 6 ಹಿಯರ್ 4 ಹಿಯರ್ 4460 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಅದರ್ವೈಸ್ ಫಾರ್ಮುಲಾ ಮೆಥಡ್ ಅಲ್ಲಿ ಇದೆ, ಬಟ್ ಅದೊಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂಡ್ ಲೆಂದಿ ಇರುತ್ತೆ. ಸೊ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. The sum of the squares of 3 consecutive odd numbers is 2531 ಅಂತ ಹೇಳಿದ್ದಾರೆ. The sum of the 3 consecutive odd numbers is 2531. The numbers are ಅಂತ ಹೇಳಿದ್ದಾರೆ. ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಹೇಳಿರೋದ್ರಿಂದ ಕಂಟಿನ್ಯೂಸ್ ಆಡ್ ನಂಬರ್ಸ್ ನಾನು ಪಿಕ್ ಮಾಡ್ಬೇಕಾಗತ್ತೆ. ಅದ್ರದನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ 2531 ಆಗುತ್ತೆ. ಸೊ ಬೇರೆ ಮೆಥಡ್ಸ್ ಅಲ್ಲೂ ಮಾಡ್ಬೋದು. ಥ್ರೂ ದ ಆಪ್ಷನ್ ಇಸ್ ದ ಬೆಸ್ಟ್ ವೇ. ಸೊ ನೋಡಿ, ಇಲ್ಲಿ ನನಗೆ 4 ಆಪ್ಷನ್ ಇದೆ. ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ and third option and fourth option. ಇದರಲ್ಲಿ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಹೇಳ್ತಿರೋದ್ರಿಂದ ನೋಡಿ 28 ಇದೆ, 30 ಇದೆ, 32 ಇದೆ. ಇದನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಇದು ಕಾನ್ಸಿಕ್ಯೂಟಿವ್ ಇವನ್ ನಂಬರ್ ಆಗುತ್ತೆ. ಅಲ್ಲಿ ಕೇಳಿರೋದೇ ಆಡ್ ನಂಬರ್, ಕ್ಯಾನ್ಸಲ್ ಮಾಡ್ಬೋದು. ಹಿಯರ್ 29 ಇದೆ, 31 ಇದೆ, 32 ಇರೋದ್ರಿಂದ ಇದನ್ನು ನಾನು ಏನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಹಿಯರ್ 29 30 31 ಇದೆ, ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಯಾಕಂದ್ರೆ ನಮ್ಗೆ 30 ಬಂದಿದೆ. ಸೊ ಇಟ್ ಶುಡ್ ಬಿ ಕಾನ್ಸಿಕ್ಯೂಟಿವ್ ಆಡ್ ನಂಬರ್. ಇದನ್ನ ನಾನು ಪಿಕ್ ಮಾಡ್ಬೋದು ನೋಡಿ. 27 29 31. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಕಂಟಿನ್ಯೂಸ್ ನಮಗೆ 27 ಇದೆ, 29 ಇದೆ, 31. ಇದನ್ನ ನಾವು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಅಂತ ಕರಿತೀವಿ. ಇದನ್ನ ನೀವು ಸ್ಕ್ವೇರ್ ಮಾಡಿ, ಇದನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರು ಯು ವಿಲ್ ಗೆಟ್ 2531 ಸಿಕ್ಕೇ ಸಿಗುತ್ತೆ. ದಟ್ಸ್ ಇಟ್. ಸೊ ಥ್ರೂ ದ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ವಿತ್ ಇನ್ 5 to 6 seconds ಅಲ್ಲಿ ಮುಗಿಸ್ಬೋದು. ನೆಕ್ಸ್ಟ್ ಕ್ವಶನ್. ಸೊ ವೆರಿ ಸಿಂಪಲ್ ಕ್ವಶನ್. ನಿಮಗೆ ಬಾರ್ಡ್ ಮಾಸ್ ಗೊತ್ತಿದ್ರೆ ಸಾಕಾಗತ್ತೆ. Into stand for addition, plus stand for subtraction, division stand for multiplication, minus stand for division ಅಂತ ಕೊಟ್ಟು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ದಟ್ ಇಸ್ 12 into 8. ಎಕ್ಸ್ಪ್ರೆಷನ್ ಫಸ್ಟ್ ಬರ್ಕೋತಾ ಇದ್ದೀನಿ. ಡಿವಿಷನ್ 6 minus 4 plus 6 is equals to question mark ಅಂತ ಕೇಳಿದ್ದಾರೆ. ಎಷ್ಟಾಗತ್ತೆ ಅಂತ. ಸೊ ನಾನು ರೀಪ್ಲೇಸ್ ಮಾಡ್ತೀನಿ ಫಸ್ಟ್ ನೋಡಿ. ಇಂಟು ಅಂತ ಹೇಳಿದ್ರೆ ಏನಂತ ಕೊಟ್ಟಿದ್ದಾರೆ, ಎಡಿಷನ್ ಅಂತ. ಇಲ್ಲಿ ರೀಪ್ಲೇಸ್ ಮಾಡಿದ್ದೀನಿ. ಸೊ ಡಿವಿಷನ್ ಸ್ಟ್ಯಾಂಡ್ ಫಾರ್ ಅಂತ ಹೇಳಿ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದಾರೆ, ಇದನ್ನ ಚೇಂಜ್ ಮಾಡ್ತಿದ್ದೀನಿ. ಮೈನಸ್ ಸ್ಟ್ಯಾಂಡ್ ಫಾರ್ ಡಿವಿಷನ್ ಅಂತ ಹೇಳಿದ್ದಾರೆ, ಇಲ್ಲಿ ಡಿವಿಷನ್ ಚೇಂಜ್ ಮಾಡ್ತಿದ್ದೀನಿ. ಪ್ಲಸ್ ಸ್ಟ್ಯಾಂಡ್ ಫಾರ್ ಎಲ್ಲಿದೆ ನೋಡಿ, ಪ್ಲಸ್ ಸ್ಟ್ಯಾಂಡ್ ಫಾರ್ ಸಬ್ಟ್ರಾಕ್ಷನ್ ಅಂತ ಹೇಳ್ತಿದ್ದಾರೆ, ಇದನ್ನ ಚೇಂಜ್ ಮಾಡ್ತಿದ್ದೀನಿ. ನಂಬರ್ಸ್ ಹಂಗೆ ಬರೀತೀನಿ. 12 8 6 4 6 is equals to question mark. ಈಗ ನಿಮಗೆ ಬಾರ್ಡ್ ಮಾಸ್ ಗೊತ್ತಿದ್ರೆ ಸಾಕು. ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಚೇಂಜ್ ಮಾಡಿ, ನಂತರ ಬಾರ್ಡ್ ಮಾಸ್ ಗೊತ್ತಿರಬೇಕಾಗತ್ತೆ. ಈ ಬಾರ್ಡ್ ಮಾಸ್ ನಾನು ಚೆಕ್ ಮಾಡೋದಾದ್ರೆ ಫಸ್ಟ್ ನಾನು ಡಿವಿಷನ್ಗೆ ಪ್ರಿಯಾರಿಟಿ ಕೊಡ್ತೀನಿ. ಎಷ್ಟಾಗುತ್ತೆ ನೋಡಿ, 12 plus 8 ಇಂಟು ಹಂಗೆ ಬರ್ಕೊಂಡು. ಸೊ ಇಟ್ ಇಸ್ 16, ಸಾರಿ ದಟ್ ಇಸ್ 16. 16 4 ಇಂದ ಡಿವೈಡ್ ಆದ್ರೆ ದಟ್ ಇಸ್ 4 minus 6 is equals to question mark. ಇದನ್ನ 16 ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ದೆನ್ ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ ನೆಕ್ಸ್ಟ್ ಬಂದಿರೋ ಎಕ್ಸ್ಪ್ರೆಷನ್ ಅಲ್ಲಿ ಯಾವ್ದು ಪ್ರಿಯಾರಿಟಿ ಕೊಡ್ತೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್. 12 plus 32 minus 6 ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. 12 ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿ ನಮಗೆ ಇನ್ 6 ಸಿಗುತ್ತೆ. 6 plus 32 is what? That is 38. ಸೊ ಆನ್ಸರ್ ಏನಾಗುತ್ತೆ, 38 ಆಗುತ್ತೆ. ಆಪ್ಷನ್ ಇದೆಯಾ ನೋಡಿ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್.
ವೆರಿ ಸಿಂಪಲ್ ಕ್ವಶನ್, ಏನಿದೆ ಅದು ರೀಪ್ಲೇಸ್ ಮಾಡೋದು, ಬಾಡ್ಮಾಸ್ ರೂಲ್ ಅಪ್ಲೈ ಮಾಡೋದು ಅಷ್ಟೇ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಎ ಸ್ಟೂಡೆಂಟ್ ಗಾಟ್ ಟ್ವೈಸ್ ಆಸ್ ಮೆನಿ ಆಸ್ ಕ್ವಶನ್ಸ್ ರಾಂಗ್, ಹಿ ಗಾಟ್ ಇಟ್ ರೈಟ್ ಅಂತ ಹೇಳಿದ್ದಾರೆ. ಅಂದ್ರೆ ಒಬ್ಬ ಸ್ಟೂಡೆಂಟು ಈ ಅಟೆಂಪ್ಟ್ಸ್ 48 ಕ್ವಶನ್ ಅಂತಾನು ಹೇಳ್ಬಿಟ್ಟಿದ್ದಾನೆ. ಒಬ್ಬ ಸ್ಟೂಡೆಂಟು ಎಷ್ಟು ರೈಟ್ ಮಾಡ್ತಾನೋ ಅದ್ರ ಡಬಲ್ ಟೈಮ್ಸ್ ರಾಂಗ್ ಮಾಡಿರ್ತಾನೆ ಅಂತ ಹೇಳಿದಾನೆ. ಸೊ ಇವೆರಡು ಸೇರಿದ್ರೆ ಟೋಟಲ್ 48 ಕ್ವಶನ್ ನ ಅಟೆಂಪ್ಟ್ ಮಾಡಿದಾನೆ ಅಂತ ಹೇಳಿದಾನೆ. ಹೌ ಮೆನಿ ಡಿಡ್ ಯು ಆನ್ಸರ್ ಕರೆಕ್ಟ್ಲಿ ಅಂತ ಹೇಳಿದಾನೆ. ರೈಟ್ ಮಾಡಿರೋದೆಷ್ಟು ಅಂತ ಹೇಳಿದಾನೆ. ಇದ್ರದ್ದು ಆಪ್ಷನ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಇಫ್ ಐ ಕನ್ಸಿಡರ್ ಇಟ್ ಇಸ್ ಎಕ್ಸ್, ಇಟ್ ಶುಡ್ ಬಿ 2x. ಯಾಕಂದ್ರೆ ಅವ್ನು ರೈಟ್ ಎಷ್ಟು ಮಾಡಿರ್ತಾನೋ ಅದು ಡಬಲ್ ಟೈಮ್ಸ್ ಅಲ್ಲಿ ರಾಂಗ್ ಮಾಡಿದಾನೆ ಅಂತ ಹೇಳಿದಾನೆ. ಟೋಟಲ್ 48 ಅಂತ ಹೇಳಿರೋದ್ರಿಂದ x + 2x = 48 ಅಂತ ಬರ್ಕೋಬಹುದು. ರೈಟ್ ಪ್ಲಸ್ ರಾಂಗ್ = 48. ಎರಡನ್ನು ಆಡ್ ಮಾಡಿದ್ರೆ 48 ಕ್ವಶನ್ ಆಗಬೇಕು. ಸೊ ಟೋಟಲ್ 3x = 48 ಆಗುತ್ತೆ. x ವ್ಯಾಲ್ಯೂ ವಿಲ್ ಬಿ 16. ಅಂದ್ರೆ 3 ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ರೈಟ್ ಕ್ವಶನ್ 16 ಇದ್ರೆ ರಾಂಗ್ ಕ್ವಶನ್ 32 ಇರುತ್ತೆ ಅಂತ. ಟೋಟಲ್ ಆಡ್ ಮಾಡಿ ಯು ವಿಲ್ ಗೆಟ್ 48. ನೀವು ಥ್ರೂ ದ ಆಪ್ಷನ್ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ರೈಟ್ ಇಸ್ ವಾಟ್ ಇಸ್ ದ ರೈಟ್ ಕರೆಕ್ಟ್ಲಿ ಅಂತ ಕೇಳಿರೋದ್ರಿಂದ ರೈಟ್ ನಾವು 16 ಅನ್ಕೊಂಡ್ರೆ ರಾಂಗ್ 32 ಆಗ್ಲೇಬೇಕು. ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ 48 ಸಿಗ್ಬೇಕು. ದೆನ್ ಇಟ್ ಇಸ್ ರೈಟ್ ಅಂತ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ದೇರ್ ಆರ್ 50 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಸಮ್ ಸ್ಪೀಕ್ಸ್ ಓನ್ಲಿ ಹಿಂದಿ ಅಂಡ್ ಸಮ್ ಸ್ಪೀಕ್ಸ್ only English, some speaks only Hindi, 10 students speaks Hindi and English. If the number of students who can speak English is 21, how many students can speak Hindi ಅಂತ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಶನ್ ರಾಂಗ್ ಕೊಟ್ಟಿದ್ದಾರೆ ಪ್ರೀವಿಯಸ್ PGCET ಪೇಪರ್ ಅಲ್ಲಿ. ಯಾಕಂದ್ರೆ 3 ಆಪ್ಷನ್ ಇದೆ ಇಲ್ಲಿ. ಓನ್ಲಿ ಹಿಂದಿ, ಓನ್ಲಿ ಇಂಗ್ಲಿಷ್ ನು ಕಂಡುಹಿಡಿಬೇಕು, ಅದ್ರ ಜೊತೆಗೆ ಟೋಟಲ್ ಹಿಂದಿ ಎಷ್ಟು ಅಂತಾನು ಕಂಡುಹಿಡಿಬೇಕು. ಸೊ ದಟ್ 3 ಆಪ್ಷನ್ ಮ್ಯಾಚ್ ಆಗುತ್ತೆ. 2 ಆಪ್ಷನ್ ಅಷ್ಟೇ ಕೊಟ್ಟಿರೋದು, ಐ ಮೀನ್ 2 ಕ್ವಶನ್ ಅಷ್ಟೇ ಕೇಳಿರೋದು. ಆಪ್ಷನಲ್ 3 ಆಪ್ಷನ್ ಇದೆ. ಸೊ ಹಾಗಾಗಿ ಇಲ್ಲಿ ಟೋಟಲ್ ಹಿಂದಿ ಅಂತ ಸೇರಿಸ್ಕೋಬೇಕಷ್ಟೇ ಕ್ವಶನ್ ಅಲ್ಲಿ. ದ ಕ್ವಶನ್ ಇಸ್ ವೆರಿ ಈಸಿ. ಇಲ್ಲಿ ನಾನು ಬರ್ಕೋತೀನಿ ನೋಡಿ. ಟೋಟಲ್ 50 ಜನ ಇದ್ದಾರೆ. ಅದರಲ್ಲಿ ಇಂಗ್ಲಿಷ್ ಮಾತಾಡೋರು ಇದ್ದಾರೆ, ಹಿಂದಿ ಮಾತಾಡೋರು ಇದ್ದಾರೆ. ಸೊ ನಾನು ಜಸ್ಟ್ ವೆನ್ ಡಯಾಗ್ರಾಮ್ ಹಾಕ್ತಿದ್ದೀನಿ, ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಸಮ್ ಸ್ಪೀಕ್ಸ್ ಓನ್ಲಿ ಇಂಗ್ಲಿಷ್, ಸಮ್ ಸ್ಪೀಕ್ಸ್ ಓನ್ಲಿ ಹಿಂದಿ. ಓನ್ಲಿ ಅಂತ ಹೇಳಿದ್ರೆ ಇಂಗ್ಲಿಷ್ ಮಾತ್ರನೇ, ಹಿಂದಿ ಮಾತ್ರನೇ ಅಂತ ಕನ್ಸಿಡರ್ ಮಾಡಬೇಕು. 10 ಸ್ಟೂಡೆಂಟ್ಸ್ ಸ್ಪೀಕ್ ಬೋತ್ ಹಿಂದಿ ಅಂಡ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ. ಸೊ ಇಂಟರ್ಸೆಕ್ಷನ್ ಪಾರ್ಟ್ ನಾನು 10 ಅಂತ ಮಾರ್ಕ್ ಮಾಡ್ಕೋಬಹುದು. ಸೊ ಎರಡೂ ಸೇರಿರೋ ಪಾರ್ಟ್ ನ, ದಟ್ ಇಸ್ ಇಂಟರ್ಸೆಕ್ಷನ್ ಪಾರ್ಟ್ ನ ನಾನು ಬೋತ್ ಹಿಂದಿ ಅಂಡ್ ಇಂಗ್ಲಿಷ್ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಇಸ್ ಇಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಇಸ್ 21 ಅಂತ ಹೇಳಿದ್ದಾರೆ. ಸೊ ಇಂಗ್ಲಿಷ್ ಅಂದ್ರೆ ಟೋಟಲ್ ಈ ಸರ್ಕಲ್ ಏನಿದೆ ಇಂಗ್ಲಿಷ್ ಸರ್ಕಲ್ ಅದು ಕಂಪ್ಲೀಟ್ ಆಗಿರುತ್ತೆ. ದೆನ್ ಹೌ ಮೆನಿ ಸ್ಟೂಡೆಂಟ್ಸ್ ಕ್ಯಾನ್ ಸ್ಪೀಕ್ ಹಿಂದಿ ಅಂತ ನೀವು ಸೇರಿಸ್ಕೋಬೇಕು. ಓನ್ಲಿ ಹಿಂದಿ ಅಂತಾನು ನೆಕ್ಸ್ಟ್ ತಗೋಬೇಕು ಅಂಡ್ ಓನ್ಲಿ ಇಂಗ್ಲಿಷ್ ಅಂತಾನು ತಗೋಬೇಕು. ಸೊ ಇದನ್ನ ಈಸಿಲಿ ನಾನು ಸಾಲ್ವ್ ಮಾಡ್ಬೋದು ನೋಡಿ. ಸೊ ನಾನು ಇವಾಗ ಓನ್ಲಿ ಇಂಗ್ಲಿಷ್ ಅಂತ ತಗೋತೀನಿ. ಇಂಗ್ಲಿಷ್ ಮಾತ್ರನೇ ಮಾತಾಡೋರು ಎಷ್ಟು ಜನ ಅಂತ ಹೇಳಿದ್ರೆ, ಸೊ ಈ ಪಾರ್ಟ್ ನ ನಾನು ಕನ್ಸಿಡರ್ ಮಾಡ್ಬೋದು ನೋಡಿ. ಈ ಗ್ರೀನ್ ಲೈನ್ ಅಲ್ಲಿ ನಾನು ಬರೀತಾ ಇದ್ದೀನಿ. ದಿಸ್ ಪಾರ್ಟ್ ಮಾತ್ರ ಓನ್ಲಿ ಇಂಗ್ಲಿಷ್ ಅಂತ ತಗೋಬಹುದು. ಈ ಇಂಟರ್ಸೆಕ್ಷನ್ ಆಗಿರೋ ಪಾರ್ಟ್ ನ ಮೈನಸ್ ಮಾಡ್ತಾ ಇದ್ದೀನಿ. ಸೊ ದಟ್ 21 - 10 = 11 ಅಂತ ಬರಿಬಹುದು. ನೆಕ್ಸ್ಟ್ ಅದೇ ರೀತಿ ಓನ್ಲಿ ಹಿಂದಿ ತಗೋತೀನಿ. ಸೊ ಹಿಂದಿ ಟೋಟಲ್ ಎಷ್ಟು ಜನ ಅಂತಾನೆ ಕೊಟ್ಟಿಲ್ಲ. ಇಫ್ ಐ ಟೇಕ್ ಎಕ್ಸ್ ಅಂತ ನಾನು ತಗೊಂಡ್ರೆ ಓನ್ಲಿ ಹಿಂದಿ ಏನಾಗುತ್ತೆ ಅಂದ್ರೆ ಈ ಪಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದೀನಿ ಆ ಪಾರ್ಟ್ ಆಗುತ್ತೆ. ಸೊ ಓನ್ಲಿ ಹಿಂದಿ ಬರ್ಕೋಬೇಕಂದ್ರೆ ದಟ್ ಇಸ್ x - 10 ಅಂತ ನಾನು ತಗೋಬಹುದು. ಬೋತ್ ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ, ದಟ್ ಇಸ್ 10 ತಗೊಂಡಿದ್ದೀನಿ. ಸೊ ಈಗ ಈ ಪಾರ್ಟ್ ನ ಆಡ್ ಮಾಡಿದ್ರೆ ನನಗೆ ಟೋಟಲ್ ಸಿಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ. ಸೊ 11 x - 10 + 10 ಇದಿಷ್ಟು ಆದ್ರೆ ಟೋಟಲ್ 50 ಜನಕ್ಕೆ ಈಕ್ವಲ್ ಆಗಲೇಬೇಕು. ಸೊ ಓನ್ಲಿ ಹಿಂದಿ, ಓನ್ಲಿ ಇಂಗ್ಲಿಷ್, ಟೋಟಲ್ ಅಷ್ಟನ್ನು ಬೋತ್ ಎರಡನ್ನೂ ಆಡ್ ಮಾಡಿದ್ರೆ ನಮಗೆ 50 ಸಿಗ್ಬೇಕು ನೋಡಿ. 11 + x - 10 + 10 = 50 ಅಂತ ಬರ್ಕೊಂಡಿದ್ದೀನಿ. ಈಗ ಕ್ಯಾನ್ಸಲ್ ಮಾಡ್ಬೋದಾ ನೋಡಿ, ಸಾಲ್ವ್ ಮಾಡಿ ಎಕ್ಸ್ಪ್ರೆಷನ್. ಸೊ +10 - 10 ಗೆಟ್ ಕ್ಯಾನ್ಸಲ್. ಸೊ 11 + x = 50 ಆದ್ರೆ 11 ಈ ಕಡೆಗೆ ಹೋದ್ರೆ ಮೈನಸ್ ಆಗುತ್ತೆ. x ವ್ಯಾಲ್ಯೂ ವಿಲ್ ಬಿ 39. ಎಕ್ಸ್ ನಾವ್ ಏನ್ ಅನ್ಕೊಂಡಿದ್ದು ಅಂದ್ರೆ ಓನ್ಲಿ ಹಿಂದಿ ಅಂತ ಅನ್ಕೊಂಡಿದ್ದು, ದಟ್ ಇಸ್ 39. ಈಗ ನಮ್ಗೆ ಟೋಟಲ್ ಹಿಂದಿ ಎಷ್ಟು ಅಂತ ಗೊತ್ತಾಗಿದೆ, ದಟ್ ಇಸ್ 39. ಸೊ ನೆಕ್ಸ್ಟ್ ಟೋಟಲ್ ಹಿಂದಿ 39, ಓನ್ಲಿ ಹಿಂದಿ ಎಷ್ಟು ಅಂತ ನನಗೆ ಗೊತ್ತಾಗಿದೆ. ಓನ್ಲಿ ಹಿಂದಿ ದಟ್ ಇಸ್ x - 39 - 10 ಅಂದ್ರೆ ದಟ್ ಇಸ್ 29. ಅದು ಸಿಕ್ಕಿದೆ, ಈ ಆಪ್ಷನ್ ಅಲ್ಲಿ ಇದೆ. ದೆನ್ ಓನ್ಲಿ ಇಂಗ್ಲಿಷ್ ನಮ್ಗೆ ಆಲ್ರೆಡಿ ಗೊತ್ತು, ದಟ್ ಇಸ್ 11. ಸೊ ಆಪ್ಷನ್ ಎನ ಪಿಕ್ ಮಾಡಬೇಕು. ಟೋಟಲ್ ಹಿಂದಿ
39 ಇರೋದು ಇದೊಂದೇ ಆಪ್ಷನ್, ಇದನ್ನೇ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಬೋದು. I'll move to next question. So this is very easy question. 20 square is 400 minus root of 324 ಅಂತ ಹೇಳಿದ್ರೆ that is 18. So final answer will be 382. ವೆರಿ ಈಸಿ ಕ್ವಶನ್, ನಿಮಗೆ ಸ್ಕ್ವೇರ್ ನಂಬರ್ಸ್ ಗೊತ್ತಿದ್ರೆ ಸಾಲ್ವ್ ಮಾಡ್ಬೋದು. ಸೊ ಎಷ್ಟು ಕ್ವಶನ್ಸ್ ಇದೆ. ಸೊ ಈ ಮೂಲಕ ನಾನು PGCET 24 ಪೇಪರ್ ಕಂಪ್ಲೀಟ್ಲಿ ಸಾಲ್ವ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾರಾದರೂ ಡೌಟ್ಸ್ ಇದ್ರೆ ಅದನ್ನ ನೋಡ್ಕೊಂಡಿರಿ. ನಾನು ಬೇರೆ ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡಿರ್ತೀನಿ, ಆ ಥರ ಬೇರೆ ಬೇರೆ ಕ್ವಶನ್ಸ್ನ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಪೇಪರ್ಸ್ಗೆ ಮೂವ್ ಆಗ್ತಾ ಇದ್ದೀನಿ. ಸೊ ಮತ್ತೆ ನಮ್ಮ ಅಕಾಡೆಮಿನಲ್ಲಿ ರ್ಯಾಪಿಡ್ ಕೋರ್ಸ್ ಕೂಡ ಶುರುವಾಗ್ತಿದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ನ ಹಾಕಿರ್ತೀವಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಹಾಗೆ ನಮ್ಮ ವಿಡಿಯೋ